ಕೆಟ್ಟ ಮಾತುಗಳಲ್ಲೆಲ್ಲ ಮಾತಾಡ್ತಾರೆ ಸರ್. ಸುಳ್ಳೆ ಮುಂಡೆ ಬಿಟ್ಟು ಮುಂಡೆ ನಿನ್ನ ಅಮ್ಮನ ಎದ್ದೆಂಗ ನಿಮ್ಮ ಹೆಂಗ ನಿನ್ನ ಇಟ್ಕೊಂಡಿರೋರು ಕೊಡ್ತಾರೇನೆ ಲಂಚ ಮುಂಡೆ ನಿನ್ನನ್ನು FIR ಮಾಡಿ ಬುಕ್ ಮಾಡಿ ಜೈಲ್ಗೆ ಹಾಕ್ತೀನಿ, ಸಾಯಿಸ್ಬಿಡ್ತೀನಿ. ಇಲ್ಲೇ ಚೊಪ್ಳಿಯಲ್ಲೆಲ್ಲ ಹೊಡಿತಾರೆ ಸರ್. ಎಂಜಿಲೆಲ್ಲ ಮಕ್ಕದ ಮೇಲೆಲ್ಲ ಉಗಿದು ತುಂಬ ಕೆಟ್ಟದಾಗಿ ಒಳ್ಳೆ ರೌಡಿ ಥರ ಬಿಹೇವ್ ಮಾಡ್ತಾರೆ. ಪೊಲೀಸರಿಂದಲೇ ನಮಗೆ ನ್ಯಾಯ ನಮಗೆ ಅಲ್ಲಿ ಪೊಲೀಸರು ಅಂತ ತಿಳ್ಕೊಳ್ಳಿಲ್ಲ ಸರ್. ಇದೆಲ್ಲ ರೋಡಿಗಳಿದ್ದಾರೇನೋ ಆ ಥರ ಭಯ ಬಂದುಬಿಟ್ಟಿತ್ತು ನಿನ್ನೆ ನಮಗೆ. ಆ ಥರ ಎಲ್ಲ ಬಿಹೇವ್ ಮಾಡಿದ್ರು ಸರ್. ತುಂಬ ಕೆಟ್ಟ ಮೇಲೇ ಬರ್ತಾರೆ ಅವರು ಹೊಡ್ಕೊಂಡು ಅಂತ ಬರ್ತಾನೆ ಕತ್ತಿಸ್ಕೋಕ್ಕೆ. ಆ ಥರ ಎಲ್ಲ ಬಿಹೇವ್ ಮಾಡ್ತಾರೆ ಸರ್. ನನ್ನ ಹೆಸರು ಪ್ರಿಯಾಂಕಾ. ನನ್ನನ್ನು ನಮ್ಮ ಯಜಮಾನ ಹೆಸರು ಶಿವಶಂಕರ್ ಅಂತ. ನನ್ನನ್ನು ಓಜ್ಲಹಳ್ಳಿ ಗ್ರಾಮದ ಸೋಮಾಜ್ಲಹಳ್ಳಿ ಗ್ರಾಮದ ಓಜ್ಲಹಳ್ಳಿಗೆ ಕೊಟ್ಟಿದ್ದು. ನಾವು 1 ವರ್ಷದಿಂದ ಶ್ರೀನಿವಾಸಪುರದಲ್ಲೇ ಇದು ವಾಸವಾಗಿದ್ವಿ. ನಿನ್ನೆ ದಿನ ರಾಜು ಸರ್ ಅನ್ನೋ ಒಬ್ಬರು ನಮ್ಮ ಮನೆ ಹತ್ರ ಬಂದಿದ್ದರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬರಬೇಕು 5 ಲಕ್ಷ ಅಮೌಂಟನ್ನು ಎತ್ಕೊಂಡ್ಬಂದ್ಬಿಟ್ಟಿದ್ರು ಅಂತ ನಿಮ್ಮ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬರಬೇಕಂತ ಹೇಳಿದರು. ಅದಕ್ಕಾಗಿ ನಾವು ಶ್ರೀನಿವಾಸಪುರ ಸ್ಟೇಷನ್ ಹತ್ರ ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೋಗಿದ್ವು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರೂ ಇರಲಿಲ್ಲ, PCಗಳಿದ್ರು. ಇನ್ನು ವೀರೇಶ್ ಮಹೇಶ್ ಅನ್ನೋರು ಇದ್ದರು ಸರ್ ಅಲ್ಲಿ. ಅವರು ತುಂಬ ಕೆಟ್ಟದ್ದು. ನಮ್ಮ ಗಂಡನೂ ಆವಾಗ ಬಂದಿದ್ದ ತಕ್ಷಣ ರೂಮಲ್ಲಿ ಕರ್ಕೊಂಡೋದ್ರು. ನಮ್ಮ ಗಂಡನ ಕರ್ಕೊಂಡೋಗಿ ನಾವಿರೋದು ಅದಕ್ಕಾಗಿ ಬಾಪ ಅಂತ ರೂಮಲ್ಲಿ ಕರ್ಕೊಂಡೋಗಿ ಲಂಚ ಈಸ್ಕೊಂಡ್ರು. ಲಂಚ ಈಸ್ಕೊಂಡಾದ್ಮೇಲೆ ನಮ್ಮ ಕಡೆ ಯಾರೂ ಸಪೋರ್ಟ್ ಮಾಡಿಲ್ಲ, ಎಲ್ಲ ಅವ್ರ ಕಡೆನೇ ಸಪೋರ್ಟ್ ಮಾಡಿದ್ರು. ನಮ್ಮನ್ನು ತುಂಬ ಬೈದರು, ಹೊಡೆದ್ರು. ನಮ್ಮ ಅಣ್ಣನ ಕತ್ತಿ ಹಿಡ್ಕೊಂಡು ಇಸ್ಕೋಕ್ಕೆ ಹೋಗಿದ್ದು, ಲಾಠಿಯಲ್ಲೆಲ್ಲ ಹೊಡೆದು ತುಂಬ ಕೆಟ್ಟ ಮಾತುಗಳಲ್ಲೆಲ್ಲ ಮಾತಾಡ್ತಾರೆ ಸರ್. ಸುಳ್ಳೆ ಮುಂಡೆ ಬಿಟ್ಟು ಮುಂಡೆ ನಿನ್ನ ಅಮ್ಮನ ಎದ್ದೆಂಗ ನಿಮ್ಮ ಅಮ್ಮನ ಕಪ್ಪನೆದ್ದೆಂಗ ನಿನ್ನ ಇಟ್ಕೊಂಡಿರೋರು ಕೊಡ್ತಾರೇನೆ ಲಂಚ, ಸುಳ್ಳೆ ಮುಂಡೆ ನಿನ್ನನ್ನು FIR ಮಾಡಿ ಬುಕ್ ಮಾಡಿ ಜೈಲ್ಗೆ ಹಾಕ್ತೀನಿ, ಸಾಯಿಸ್ಬಿಡ್ತೀನಿ. ಇಲ್ಲೇ ಚೊಪ್ಳಿಯಲ್ಲೆಲ್ಲ ಹೊಡಿತಾರೆ ಸರ್. ಎಂಜಿಲೆಲ್ಲ ಮಕ್ಕದ ಮೇಲೆಲ್ಲ ಉಗಿದು ತುಂಬ ಕೆಟ್ಟದಾಗಿ ಒಳ್ಳೆ ರೌಡಿ ಥರ ಬಿಹೇವ್ ಮಾಡ್ತಾರೆ ಆ ಪೊಲೀಸರು. ಔಟ್ಸೈಡಿಂದ ಹೊಡೆದು ಕರ್ಕೊಂಡ್ಬಂದರು. ಒಳಗಡೆ ಒಂದು ರೂಮಲ್ಲಿ ಹಾಕ್ಬಿಟ್ಟು 1 ಅವರ್ ಬಿಡಲೇ ಇಲ್ಲ ಸರ್. ನಮ್ಮ ಗಂಡ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ದುಡ್ಡು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಅದಕ್ಕಾಗಿ ನಾವು ಹೋಗಿದ್ದು. ನನ್ನನ್ನು ತುಂಬ ಅನುಮಾನ ಸರ್ ಅವನಿಗೆ. ಅವ್ರನ್ನ ಇಟ್ಕೊಂಡ್ಬಿಟ್ಟಿದೆ, ಇವ್ರನ್ನ ಇಟ್ಕೊಂಡಿದ್ಯಾ ಅಂತ ಕಟ್ಕೊಡೋದು ಆ ಥರ ಮಾಡ್ತಾಯಿದ್ನು. ಚೆನ್ನಾಗಿ 1 ತಿಂಗಳಿಂದ ಚೆನ್ನಾಗಿ ಹೊಡೆದ್ಬಿಟ್ಟಿದ್ನು. ನಾನು ನಮ್ಮ ಮನೆಗೆ ಬಂದುಬಿಟ್ಟಿದ್ದೆ, ಕೋಲಾರಕ್ಕೆ ಬಂದು ಇಲ್ಲೇ ಇದ್ದೆ. ನಿನ್ನೆ ದಿನ ಒಬ್ಬರು ಬಂದಿದ್ದರು ಮನೆ ಹತ್ರ, ಕಂಪ್ಲೇಂಟ್ ಆಗಿದೆ ಬನ್ನಿ ಮಾತಾಡಿ ಏನಿದೆ ಅಂತ. ಅದಕ್ಕಾಗಿ ನಾವು ಹೋಗಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣೆ ಹತ್ರ. ಹೋದಾಗ ಅವರು ಏನು ಮಾತಾಡಿದ್ರು, ಏನಪ್ಪ ಈ ಥರ ಅಂತ. ಸರ್ ಈ ಥರ ಬಿಹೇವ್ ಮಾಡಿ, ಏನು 5 ಲಕ್ಷ ಎತ್ಕೊಂಡು ಹೊರಟೋಗಿದ್ಯಾ ಅಂತಲ್ಲಮ್ಮ ಅಂತ. ಸರ್ 5 ಲಕ್ಷ ನಾನೇನು ಎತ್ಕೊಂಡು ಹೋಗಿರಲಿಲ್ಲ, 5 ಲಕ್ಷ ಅಲ್ಲ, ಅವ್ರ ಹತ್ರ 10 ಲಕ್ಷನೂ ಇರಲಿಲ್ಲ ಸರ್. ನಾನಿನ್ನು ನನ್ನ ಕಾಲು ಚೈನು ಒಡವೆಗಳೆಲ್ಲ ಗಿರ್ವಿ ಇಟ್ಬಿಟ್ಟು ನಾನು ಇದು ಮಾಡಿದ್ದೀನಿ. ಆವಾಗ ಬೇಕಿದ್ರೆ ನಾನು ಪ್ರೂಫ್ ತೋರಿಸ್ತೀನಿ. 6,000ಕ್ಕೆ ನಾನು ಕಾಲು ಚೈನು ನನ್ನ ಓಲೆಗಳೆಲ್ಲ ಇಟ್ಟಿದ್ದೀನಿ ಸರ್, ನಾನು ಬೇಕಿದ್ರೆ ಪ್ರೂಫ್ ತೋರಿಸ್ತೀನಿ ಅಂತ ಮಾತಾಡಿದೆ ಸರ್. ಆಮೇಲೆ ನಮ್ಮ ಅಣ್ಣನ ಮೇಲೆ ಅವ್ರ ಅಕ್ಕನ ಮಗ ಏನು ಬೈದ್ನು. ನಮ್ಮ ಮಾವಿಂದ ಜಗಳ ಆಯಿತು. ಆವಾಗ ನಮ್ಮ ಮಾವ ನಮ್ಮ ಅತ್ತಿಗೆನ ಬೈದ್ನು. ಆವಾಗ ಜಗಳ ಆಯಿತು. ನಮ್ಮ ಅಣ್ಣನ ಕತ್ತಿ ಹಿಡ್ಕೊಂಡು ಹೊಡಿಯೋಕ್ಕೆ ಬಂದರು. ಆವಾಗ ನಾನು ಚೊಪ್ಲೆಯಲ್ಲಿ 1 ಏಟು ಹಾಕ್ತೆ ಸರ್, ಹಾಕಿಲ್ಲ ಅಂತಿಲ್ಲ, ಔಟ್ಸೈಡ್ ನಾನು 1 ಏಟು ಹಾಕಿದೆ. ಆವಾಗ ಪೊಲೀಸವ್ರು ನನ್ನನ್ನು ಹೊಡೆದು ಜುಟ್ಟೆಲ್ಲ ಕಿತ್ತಾಕಿ ನನ್ನ ಬಟ್ಟೆಗಳೆಲ್ಲ ಹರಿದಾಕಿ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು ಸರ್. ನಾವು 1:30 2 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹತ್ರ ಹೋಗಿದ್ವಿ. ಹೋಗಿದ ತಕ್ಷಣ ಅವರು ಕೂರಿಸ್ಬಿಟ್ಟು ಮಾತಾಡಿದ್ರು, ಯಾಕಪ್ಪ ಏನಪ್ಪ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ತಾಯಿದ್ರು. ನಾವು ಆಚೆಗಡೆ ಇದ್ವಿ. ಅವ್ರ ಗಂಡ ಹೆಂಡತಿನ ರಾಜು ಸರ್ನ ಯಾರೋ ಮಾತಾಡ್ತಾಯಿದ್ರು. ನಾವು ಆಚೆಗಡೆ ಇದ್ವಿ. ಬಂದುಬಿಟ್ಟು ನಾವು ಅವ್ರು ಮಾತಾಡ್ಕೊಂಡ್ಲಪ್ಪ ನೀವು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಆಚೆಗಡೆ ಕಳಿಸಿದ್ರು. ಬಂದು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಚೆಗಡೆ ಬಂದಿದ ತಕ್ಷಣ ಅವರು ನಮ್ಮ ಮಾವ ಅವ್ರ ತಂದೆ ಬಂದುಬಿಟ್ಟು ನಮ್ಮ ಮಿಸಸ್ ಮೇಲೆ ಯಾವತ್ತೂ ಶಬ್ದಗಳಿಂದ ಮಾತಾಡ್ತಾಯಿದ್ನು. ನಾನು ಸೈಲೆಂಟಾಗಿ ಇದ್ದೀನಿ. ಆತನಾರು ಇನ್ನೊಬ್ಬ ಹುಡುಗ ಬಂದುಬಿಟ್ಟು ನಮ್ಮ ಹೆಂಗಸನ್ನ ಏನೋ ಬೈಯಕ್ಕೆ ಬಂದನು. ಈಗ ಯಾಕೋ ಚಿಕ್ಕ ಹುಡುಗ ಹಂಗೆ ಬೈತೀಯ ನೀನು ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗಿ ಬಂದೆ. ಆತನು ಇದಕ್ಕಿದ್ದಂಗೆ ಪೊಲೀಸ್ ಬಂದುಬಿಟ್ಟು ಕಪಾಲಿಗೆ ತೆಗೆದು ಬಂದುಬಿಟ್ಟು ನನಗೆ ಆಚೆಗಡೆ. ಸರಿ ಇಲ್ಲಿ ನಮ್ಗೆ ನ್ಯಾಯ ಬರೋಲ್ಲ ಅಂತ ಹೇಳ್ಬಿಟ್ಟು ನಾವು ಆಚೆಗಡೆಯಿಂದ ಹೋಗ್ತಾ ಇದ್ರಿ. ಅವ್ರ ಹಸ್ಬೆಂಡ್ ಬಂದುಬಿಟ್ಟು ನನ್ನ ತೆಂಗಿನ ಹೊಡ್ಯಕ್ಕೆ ಬಂದಾಗ ನಾನು ಹಿಡ್ಕೊಂಡಿದ್ದೀನಿ. ಹಿಡ್ಕೊಂಡು ನಾವು ಕೆಳಗಡೆ ಬಿದ್ದೋದ್ರಿ. ನಾವು ಬಿದ್ದೋಗ್ಬಿಟ್ಟು ಸೈಲೆಂಟಾಗಿದ್ದರೆ ಕೆಳಗಡೆ ಬಿದ್ದೋದ್ರಿ. ನನ್ನ ತಂಗಿ 2 ಏಟು ಹಾಕಿದ್ಲು. ಹಾಕ್ಬಿಟ್ಟು ಆಮೇಲೆ ಪೊಲೀಸರು ಬಂದು ರೂಮಾಗೆ ಕರ್ಕೊಂಡೋಗಿ 1 ಅವರ್ ನಮ್ಮನ್ನು ಬಿಟ್ಟಿಲ್ಲ. ರೂಮಾಗೆ ಕರ್ಕೊಂಡೋಗ್ಬಿಟ್ಟು ವಿಪರೀತ ಕೈಯಾಗ ಲಾಟಿಗಳೆಲ್ಲ ಮುರಿದೋಗಿ ಕತ್ತಾಗಲ್ಲ ಹೊಡೆದು ಬುಟ್ ಕಲಾಗ ಹೊಡಿತು. ನಿನ್ನ ಅಮ್ಮನೇ ಹೆಂಗ, ನಿನ್ನ ತಂಗಿ ಒಬ್ಬರು ಸುಳ್ಳೆ, ನೀನೊಬ್ಬರು ಸುಳ್ಳೆ, ನಿಮ್ಮ ಅಮ್ಮನ ಒಬ್ಬರು ಸುಳ್ಳೆ, ಎಂತೆಂಥ ಗಲೀಜಾಗಿ ಮಾತಾಡಿ ಬೈದು ನಿಮ್ಮ ಆಚೆಗಡೆ ಬರಲ್ಲ ಇವತ್ತು, ನಿಮ್ಮ ಇಲ್ಲೇ FIR ಬುಕ್ ಮಾಡ್ತೀರಿ ಅಂತೆಲ್ಲ ಅವಸರ ಶಬ್ದಗಳಿಂದ ಬೈದು
ನಮ್ಮನ್ನು ನಾವು ಹೋಗಿದ್ದು 2:30 5 ಗಂಟೆವರೆಗೂ ರೂಮಾಗ ಕೂಡಾಕ್ಬಿಟ್ಟು ತಿರ್ಗಿ ಹೋಗ್ರೋ ಇನ್ನೊಂದು ವಾರಕ್ಕೆಲ್ಲ ಬಂದರು ನಿಮ್ಮನ್ನು ಕರ್ಕೊಂಬರ್ಬೇಕು ಒಂದು ವಾರಕ್ಕೆಲ್ಲ ನಿಮ್ಮ ತಂಗಿನ ಸರ್ ನಮ್ಗೆ ನ್ಯಾಯನೇ ಕೊಟ್ಟಿಲ್ಲ ಸರ್ ಅವರು. ಎಲ್ಲ ಅವ್ರ ಹಸ್ಬೆಂಡ್ಗೆ ಮಾತಾಡಿದ್ರು, ನಮ್ಗೆ ಒಂಚೂರು ನ್ಯಾಯ ಕೊಟ್ಟಿಲ್ಲ. ಪ್ರೀತ ಹೊಡಿದ್ರು. ಲೋಕಲ್ ನಮ್ಗೆ ಯಾರೂ ಅಲ್ಲಿ ಪರಿಚಯ ಇಲ್ಲ. ನಾನು ನನ್ನ ತಂಗಿ ಹೋಗಿದ್ರು, ನಮ್ಗೆ ಯಾರೂ ಸಪೋರ್ಟೇ ಮಾಡಿಲ್ಲ. ಶ್ರೀನಿವಾಸ್ ಸ್ಟೇಷನ್ ಒಬ್ಬರು ಸಪೋರ್ಟ್ ಮಾಡಿಲ್ಲ ನಮಗೆ. ಇಲ್ಲ ಸರ್ಪಂಚ್ ಯಾರೂ ಇದಿಲ್ಲ ಸರ್. ನಮ್ಗೆ ನ್ಯಾಯ ಬೇಕು ಸರ್. ನಮ್ಮಂತ ಇವಾಗ ನ್ಯಾಯ ಪೊಲೀಸರ ನ್ಯಾಯ ಕೊಟ್ಟಿಲ್ಲ ಅಂದರೆ ಇನ್ನೊಂದ್ಸರಿ ಯಾರಾದ್ರೂ ನ್ಯಾಯ ಕೊಡ್ತಾರೆ. ಎಲ್ಲರಿಗೂ ಲೇಡೀಸ್ಗೆ ನಿಮ್ಮ ಅಮ್ಮನ್ನೇ ದೆಂಗ ಸೂಳೆ ಅಂತ ಹೇಳ್ತಾನೆ, ಸರಿಯಾಗಿ ಒದಗಿ ಬರ್ತಾನೆ, ನಿಮ್ಮ ಅಮ್ಮನ್ನೇ ದೆಂಗ ಅಂತಾನೆ. ಅವ್ರ ಹುಡುಗಿನ ಇಲ್ಲ ಜೆಂಟ್ಸೇ ಹೊಡಿತಾರೆ, ಲೇಡೀಸ್ ಒಬ್ಬರು ಮಾತ್ರ ಇಲ್ಲ ಜೆಂಟ್ಸೇ ಹೊಡಿಯೋಕೆ ಬರ್ತಾರೆ. ಕಪಾಲಿಗೆ ಹೊಡಿತಾರೆ ಜೆಂಟ್ಸ್ ಬಂದು ಲೇಡೀಸ್ನ. ನನ್ನೆಲ್ಲ ಹೊಡ್ತೀನಿ ಬಿಡಿ ಸರ್. ಅವ್ರಿನ ಲೇಡೀಸ್ನು ಎಂತೆಂಥ ಕೆಟ್ಟ ಮಾತು ಮಾತಾಡ್ತಾರೆ. ನನ್ನ ಹೆಸರು ನಿತಿನ್ ಅಂತ. ಸೊ ಇವಾಗ ಬಂದು ಪ್ರಿಯಾಂಕಾ ಅವ್ರದ್ದು ಇದು. ಪ್ರಿಯಾಂಕಾ ಮತ್ತು ಶಂಕರಪ್ಪ. ಪ್ರಿಯಾಂಕಾ ಬಂದು ಶಂಕರಪ್ಪ ಅವರ ಹೆಂಡ್ತಿ. ಸೊ ಇವರಿಬ್ಬರದು 9 ವರ್ಷ ಆಗಿದೆ ಮದುವೆ ಆಗಿ. ಇವರು ಒಂದು ವರ್ಷದ ಹಿಂದೆಯಿಂದ ಶ್ರೀನಿವಾಸ್ಪುರದಲ್ಲಿ ವಾಸವಾಗಿದ್ದಾರೆ. ಸೊ ಬೋಜ್ಲಹಳ್ಳಿ ಅಂತ. ಸೊ ಏನಾಗಿದೆ ಅಂದರೆ ಕಿರುಕುಳ, ಗಂಡ ಹೆಂಡತಿ ಮಧ್ಯೆ ಡೊಮೆಸ್ಟಿಕ್ ವೈಲೆನ್ಸು ನಡೀತಾನೆ ಇದೆ, ಜಗಳ. ಸೊ 6 ತಿಂಗಳು ಮುಂಚೆ ಏನಾಗಿದೆ ಅಂದರೆ ಅತ್ತೆ ಮಾವ ಗಂಡ ಸೇರಿ ಒಡೆದು ವಿಷ ಕುಡಿಸಿದ್ದಾರೆ. ಸೊ ಅದಾದಮೇಲೆ ಒಂದ್ಸರಿ ಕಂಪ್ಲೇಂಟ್ ಆಗಿತ್ತು, ಅದಾದಮೇಲೆ ಸೆಟಲ್ಮೆಂಟ್ ಆಯಿತು, ಕಾಂಪ್ರಮೈಸ್ ಆದರು. ಮಕ್ಕಳು 3 ಜನ ಇದ್ದಾರೆ, 2 ಗಂಡು ಮಗು 1 ಹೆಣ್ಣು ಮಗು. ಸೊ ಅದಾದ ನಂತರ ಅವರು ಕೋಮಾಗೆ ಹೋಗಿ 1 ತಿಂಗಳು ರಿಕವರ್ ಆಗಿ ಮತ್ತೆ ಸರಿ ಹೋಗಿ ಕಾಂಪ್ರಮೈಸ್ ಆಗಿ ಮತ್ತೆ ಸಂಸಾರ ಮಾಡ್ತಾಯಿದ್ರು. ಅದಾಗ ಒಂದು ವರ್ಷ ಅವರು ಕೋಲಾರಿಂದ ಶ್ರೀನಿವಾಸ್ಪುರಕ್ಕೆ ವಾಸಕ್ಕೆ ಅಲ್ಲಿ ವಾಸ ಆಗಿದ್ರು. ಸೊ ಗಂಡ ಅನುಮಾನ ಮತ್ತು ಒಂದು ಸ್ವಲ್ಪ ಡೌರಿ ಇದು. ಸೊ ಕಿರುಕುಳ ಕೊಡ್ತಿದ್ದಾರೆ, ಹೊಡಿತಾ 15 ದಿವಸದ ಹಿಂದೆ ತುಂಬ ಹೊಡೆದಿದ್ದಾರೆ. ಸೊ ಪ್ರಾಣ ಹೋಗೋ ಥರನೇ ಹೊಡೆದಿದ್ದಾರೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಪ್ರಿಯಾಂಕಾ ಅನ್ನೋರು ಗಂಡನ ಮನೆಯಿಂದ ಬಿಟ್ಟು ಅವ್ರ ಅಣ್ಣ, ಅವ್ರಿಗೆ ತಂದೆ ತಾಯಿ ಯಾರೂ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ದಾರೆ. ಅಣ್ಣ ಗಾರೆ ಕೆಲಸ ಮಾಡ್ತಾರೆ, ಏನೂ ಇಲ್ಲ ಪಾಪ ಅವ್ರ ಹಿನ್ನೆಲೆ. ಅವ್ರ ಅಣ್ಣನ ಮನೆ ಕೋಲಾರಕ್ಕೆ ಹುಡ್ಕೊಂಡು ಓಡೋಗಿದ್ದಾರೆ. ಸೊ ಅಲ್ಲೋಗಿ 15 ದಿನ ಮುಂಚಿತವಾಗಿ ಅಲ್ಲೋಗಿ ಇದ್ದಾರೆ. ಸೊ ಅದಾದ ನಂತರ ಅವರೇನು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಪಾಪ ಅಮ್ಮಾಯಿಕರು ಅನ್ನೋದಕ್ಕಿಂತ ಮುಗ್ದ್ರು ಅವರು. ಸೊ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಅದಾದಮೇಲೆ ಏನಾಗಿದೆ, ಪೊಲೀಸವರು ಒಬ್ಬರು ರಾಜು ಅನ್ನೋರಂತೆ, ಅವರು ಮನೆ ಹತ್ರ ಬಂದಿದ್ರಂತೆ, ನಿಮ್ಮ ಹಸ್ಬೆಂಡ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬನ್ನಿ ಅಂತ. ಸೊ ಅವರು ಪೊಲೀಸವ್ರು ಕರೆದಿದ್ದಾರಲ್ಲ, ನಮ್ಮ ರಕ್ಷಣೆಗೆ ಇರೋದವರು, ನಾವು ಇರೋದು ಹೇಳೋಣ ಸ್ಟೋರಿ ಅಂದ್ಬಿಟ್ಟು ಅವ್ರ ಅಣ್ಣನ ಕರ್ಕೊಂಡು ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ಸ್ಟೇಷನ್ ಆಚೆಗಡೆ ಏನಾಗಿದ್ದಾರೆ, ಅವ್ರ ಗಂಡ ಹೆಂಡ್ತಿ ಜಗಳ ಆಡಿದ್ದಾರೆ. ಜಗಳ ಆದಮೇಲೆ ಏನಾಗಿದೆ, ಪೊಲೀಸವರು ಬಂದಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಸೊ ಹಣಕ್ಕೆ ಶಾಮೀಲಾಗಿ ಪೊಲೀಸವರು ಅವರು ಅಣ್ಣನ್ನ ಮತ್ತು ಇವ್ರನ್ನ ಪ್ರಿಯಾಂಕಾ ಅವ್ರನ್ನ ಸೊ ದೌರ್ಜನ್ಯ ಮಾಡಿದ್ದಾರೆ, ಅಶ್ಲೀಲ ಪದಗಳನ್ನ ಬಳಸಿದ್ದಾರೆ, ಅವ್ರ ಮೇಲೆ ಅನ್ನಬಾರ್ದನ್ನೋ ಪದಗಳನ್ನ ಯೂಸ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ. ಒಂದು ಹೆಣ್ಣು ಮಗು ಯಾರೂ ಇರಲಿಲ್ಲವಂತೆ ಸ್ಟೇಷನಲ್ಲಿ. ಆವಾಗ ಬರೀ ಗಂಡು ಇನ್ಸ್ಪೆಕ್ಟ್ರು ಇರಲಿಲ್ಲ. ಆ ಟೈಮಲ್ಲಿ 4-5 ಜನ ಕಾನ್ಸ್ಟೇಬಲ್ಸು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಸೊ ಇದಕ್ಕೆ ನ್ಯಾಯ ಕೊಡಿಸಲೇಬೇಕು. ಕಾನೂನಿನ ಚೌಕಟ್ಟು ಪ್ರಕಾರ ನಡ್ಕೊಂಡು ಕ್ರಮ ಕೊಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.